ಪ್ರಮುಖವಾಗಿ ಆರ್ ಅಶೋಕ್ ವಿಪಕ್ಷ ನಾಯಕ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ. ಕಾರಣ ಇಷ್ಟೇ, ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ. ವಿಪಕ್ಷ ನಾಯಕ ಅಶೋಕ್ಗೆ ಸ್ವಪಕ್ಷದವರೇ ಅತಿ ದೊಡ್ಡ ತಲೆನೋವು ಹಾಕಿದ್ದಾರಂತೆ. ವಿಪಕ್ಷ ನಾಯಕ ಅಶೋಕ್ ಅವರಿಗೆ ಸ್ವಪಕ್ಷದವರೇ ತಲೆನೋವು, ಹಾಗಾಗಿ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥ ಟೆನ್ಷನ್ ಅಂತೆ. ಸರ್ಕಾರದ ವಿರುದ್ಧ ಹೋರಾಟಕ್ಕಿಂತ ತಮ್ಮ ಶಾಸಕರ ತಲೆನೋವು ಜಾಸ್ತಿ ಆಗಿದೆ ಅಂತೆ. ತಮ್ಮ ಶಾಸಕರಲ್ಲೇ ಒಗ್ಗಟ್ಟು ಮೂಡಿಸೋದೇ ಕಷ್ಟ ಆಗ್ಬಿಟ್ಟಿದೆ ವಿಪಕ್ಷ ನಾಯಕರಿಗೆ. ಸಫಲವಾಗಿಲ್ಲ, ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತಹ ಯತ್ನ. ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಡೋದು ಹೇಗೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಆಗಿದೆ ಅಂತೆ ಆರ್ ಅಶೋಕ್ ಅವರಿಗೆ. ಅಧಿವೇಶನದ ವೇಳೆ ಆರ್ ಅಶೋಕ್ ಅವರು ಈ ರೀತಿ ಟೆನ್ಷನ್ ನಲ್ಲಿದ್ದಾರೆ. ತಮ್ಮ ಶಾಸಕರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕಾಗಿತ್ತು, ತಮ್ಮ ಪಕ್ಷದಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕಾಗಿತ್ತು. ಬಟ್ ಸತತವಾಗಿ ಸಭೆಗಳಾದ್ರೂ ಕೂಡ, ಪ್ರಯತ್ನಗಳಾದ್ರೂ ಕೂಡ ಯಾವುದು ಕೈಗೂಡಿಲ್ಲ ಅನ್ನುವಂಥ ಬೇಸರ. ಈಗ ಯಾವುದೇ ವಿಪಕ್ಷದವರು ಏನೇ ಅಸ್ತ್ರಗಳನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಾಕ್ತೀರಿ ಅಂತ ಆದ್ರೂ ಕೂಡ ಆಡಳಿತ ಪಕ್ಷದವರು ನಿಮ್ದೆಲ್ಲ ಸರಿಯಾಗಿದೆ ಏನ್ರಿ, ನಿಮ್ಮದ್ರಲ್ಲೇ ಒಗ್ಗಟ್ಟಿಲ್ಲ, ನೀವೇ ಹೊಡೆದಾಡ್ಕೊಳ್ತೀರಿ, ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ನಡುವೆ ಸಮನ್ವಯದ ಕೊರತೆ ಇದೆ, ನಮಗೇನು ನೀವು ಹೇಳೋದು ಅನ್ನುವಂಥ ಪ್ರಶ್ನೆಗಳು ಕೂಡ ಬರಬಹುದು ಅಧಿವೇಶನದಲ್ಲಿ. ಹಿಂದಿನ ಅಧಿವೇಶನದಲ್ಲೂ ಕೂಡ ಬಿಸಿ ಮುಟ್ಸೋಕ್ಕಾಗಲಿಲ್ಲ, ವಿಪಕ್ಷ ನಾಯಕರಾಗಿ ಜವಾಬ್ದಾರಿ ಪೂರ್ಣಗೊಳಿಸೋದಕ್ಕಾಗ್ತಾ ಇಲ್ಲ. ಅಶೋಕ್ ವಿರುದ್ಧವೇ ಕೆಂಡ ಕಾರಿದ್ರು ಸ್ವಪಕ್ಷೀಯ ಶಾಸಕರು. ವಿಪಕ್ಷ ನಾಯಕ ಆರ್ ಅಶೋಕ್ ಪಾಲಿಗೆ ಈ ಅಧಿವೇಶನ ಬಹಳ ಮುಖ್ಯ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ಅಶೋಕ್ ಅವರಿಗೆ ಈ ಅಧಿವೇಶನ ಅಗ್ನಿ ಪರೀಕ್ಷೆ. ಸರಿಯಾಗಿ ನಿಭಾಯಿಸಬೇಕು ತಮ್ಮ ಜವಾಬ್ದಾರಿಯನ್ನ. ಸರ್ಕಾರದ ವಿರುದ್ಧ ಹೋರಾಡಿ ತಾವು ಸಮರ್ಥ ನಾಯಕ ಅಂತ ಅನಿಸ್ಕೊಳ್ಬೇಕು. ಶಾಸಕರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ಆರ್ ಅಶೋಕ್ ಅವರದ್ದು. ಈ ಬಾರಿ ಒಗ್ಗಟ್ಟು ಪ್ರದರ್ಶನ ಮಾಡುವಲ್ಲಿ ಯಶಸ್ವಿ ಆಗ್ತಾರ ಆರ್ ಅಶೋಕ್ ಅನ್ನೋದೇ ಪ್ರಶ್ನೆ ಇರೋದು. ಆರ್ ಅಶೋಕ್ ಅವರ ಬೆಂಬಲಕ್ಕೆ ಎಲ್ಲಾ ಶಾಸಕರು ಕೂಡ ಅಸ್ತು ಅಂತಾರ, ನಿಂತ್ಕೊಳ್ತಾರ ಅವರ ಬೆನ್ನಿಗೆ ಅನ್ನೋದು ಮೋಸ್ಟ್ಲಿ ಆರ್ ಅಶೋಕ್ ಅವ್ರಿಗೆ ಡೌಟ್ ಇದೆ. ಜನಸಾಮಾನ್ಯರನ್ನ ಬಿಡಿ, ಮಾಧ್ಯಮದವರನ್ನ ಬಿಡಿ, ಆರ್ ಅಶೋಕ್ ಅವ್ರಿಗೆ ಡೌಟ್ ಇದೆ ಅಂತೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳದೆ ಹೋದ್ರೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದು ಹೇಗೆ? ನಿಮ್ಮ ಪಕ್ಷದ ಶಾಸಕರೇ ನಿಮ್ಮ ಹಿಡಿತದಲ್ಲಿ ಇಲ್ಲ, ನಿಮ್ಮ ಪಕ್ಷದ ಶಾಸಕರೇ ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ, ನಿಮ್ಮಲ್ಲೇ ನಾಯಕತ್ವದ ಬದಲಾವಣೆ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ನಾಯಕತ್ವ ಪಟ್ಟಕ್ಕಾಗಿ ಹೊಡೆದಾಟಗಳಾಗ್ತಾ ಇದೆ, ರೆಬಲ್ಸ್ ಟೀಮ್ ಅಂತೆಲ್ಲ ಆಗಿದೆ, ಅದೇ ಬಹಿರಂಗ ಹೇಳಿಕೆಗಳನ್ನ ಕೊಡುತ್ತೆ ಪಕ್ಷಕ್ಕಿಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ನೀವೇನ್ರಿ ನಮ್ಮ ಬಗ್ಗೆ ಮಾತಾಡೋದು ಅಂತ ಆಡಳಿತ ಪಕ್ಷದವ್ರು ಕೇಳಬಹುದು ಅಧಿವೇಶನದಲ್ಲಿ. ಅದೆಲ್ಲವೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಅತಿ ದೊಡ್ಡ ಟೆನ್ಷನ್. ಕಾರಣ ತಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ, ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸ್ಕೊಳ್ಳೋದು ಹೇಗೆ, ಇದೆಲ್ಲವೂ ಕೂಡ ಈ ಕ್ಷಣಕ್ಕೆ ಆರ್ ಅಶೋಕ್ ಅವರಿಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತೆ. ಬಟ್ ಕಾದ್ ನೋಡಬೇಕು ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ.